ಈ ಮಠ ಸ್ಥಾಪನೆಯ ಬಗ್ಗೆ, ಮಹಾತ್ಮ ಗುರುಮಲ್ಲೇಶ್ವರರ ಗುರುಪರಂಪರೆಯ ಬಗ್ಗೆ ಹಿರಿಯರಾದಂಥ ಮತ್ತು ನಿವೃತ್ತ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು JSS ಕಾಲೇಜು ಮೈಸೂರು, ಅವರು ಮೂಲತಃ ದೇವನೂರಿನವರು, ಅವರು ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಜಂಗಮಲೋಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಬಸವ ರಕ್ಷಿಪುದೆನ್ನ ಸಂಗನ ಬಸವ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಬಸವಾದಿ ಪ್ರಮಥರನ್ನ ಅನನ್ಯ ಭಕ್ತಿಯಿಂದ ಸಂಸ್ಮರಿಸುತ್ತೇನೆ. ಬಸವಾದಿ ಶಿವಶರಣರ ಸಾರ್ವಕಾಲಿಕ ತತ್ವಗಳನ್ನು ಈ ಭಾಗದ ಜನಮಾನಸಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ, ಈ ಭಾಗ ಅಂತೇನಿಲ್ಲ, ಇಡೀ ಕರ್ನಾಟಕಾದ್ಯಂತ ಬಸವಾದಿ ಶಿವಶರಣರ ಸಾರ್ವಕಾಲಿಕ ತತ್ವಗಳನ್ನು ಜನಮಾನಸಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ನಮ್ಮ ನಾಡಿನ ಸುಮಾರು 2,500 - 3,000 ಮಠಗಳು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ನಾವು ಕಾಣ್ತಕ್ಕಂಥದ್ದು ಶ್ರೀ ಸಿದ್ಧಗಂಗಾ ಮಠ, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಕ್ಷೇತ್ರ, ದೇವನೂರು, ಹೀಗೆ ಅನೇಕ ಮಠಗಳು ಕರ್ನಾಟಕಾದ್ಯಂತ ಸಾವಿರಾರು ಮಠಗಳಿವೆ. ಅವೆಲ್ಲವೂ ಕೂಡ ಶಕ್ತಿ ಮೀರಿ ದುಡಿತಾ ಇರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಒಂದು ಕಳಶಪ್ರಾಯವಾದಂತಹ ಕಾರ್ಯ ಅಂತೇಳಿ ಭಾವಿಸ್ತಾ, ಆ ಮಠಗಳ ಪರಂಪರೆಯಲ್ಲಿ ನಾವೆಲ್ಲ ಭಾಗಿಗಳಾಗಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಇಂದು ಚೌಡಳ್ಳಿ ಗ್ರಾಮದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ಈ ಗ್ರಾಮದಲ್ಲಿ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಶಾಖಾ ಮಠ ಇದೀಗ ತಾನೇ ಸಿದ್ಧಗಂಗಾ ಕಿರಿಯ ಶ್ರೀಗಳಿಂದ ಉದ್ಘಾಟನೆಯಾಗಿದೆ. ತನ್ನಿಮಿತ್ತ ಇಲ್ಲಿ ಒಂದು ಧಾರ್ಮಿಕ ಸಭೆಯನ್ನು ಏರ್ಪಡಿಸಿ ಇಲ್ಲಿ ಸೇರಿರ್ತಕ್ಕಂತಹ ಜನರಿಗೆ ಆ ಧಾರ್ಮಿಕ ವಿಚಾರಗಳನ್ನು, ಶ್ರೀಮಠದ ಸೇವಾ ಕಾರ್ಯಗಳನ್ನು ಪರಿಚಯಿಸುವಂತಹ ಒಂದು ಪವಿತ್ರ ಕಾರ್ಯಕ್ರಮವನ್ನು ಗ್ರಾಮಸ್ಥರು, ಯುವಕರು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ಅಭಿಮಾನದ ಸಂಗತಿ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಇಷ್ಟರಲ್ಲೇ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಬಂದು ಸೇರಿಕೊಂಡು ನಿಮ್ಮೆಲ್ಲರಿಗೆ ತಮ್ಮ ದರ್ಶನ ಆಶೀರ್ವಚನವನ್ನು ನೀಡಲಿದ್ದಾರೆ. ಅವರ ಶ್ರೀಚರಣಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ ಬಯಸ್ತೇನೆ. ಕಾರ್ಯಕ್ರಮದ ಸಮ್ಮುಖ ವಹಿಸಿ ಶ್ರೀಮಠವನ್ನು ಉದ್ಘಾಟನೆ ಮಾಡಿರುವ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಸಿದ್ಧ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ ಬಯಸ್ತೇನೆ. ಈಗ ತಾನೇ ಆಗಮಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಾ ಇರ್ತಕ್ಕಂತಹ ದೇವನೂರು ಮಠಾಧ್ಯಕ್ಷರಾದ ನಿರಂಜನ ಪ್ರಣವ ಸ್ವರೂಪಿ ಪೂಜ್ಯ ಶ್ರೀ ಮಹಂತ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಉಳಿದಂತೆ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯ ಮಠಾಧೀಶರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಭಾಗವಹಿಸಿರುವ ಎಲ್ಲ ಅರಗುರುಮೂರು ಚರಮೂರ್ತಿಗಳಿಗೆ ನಮಸ್ಕರಿಸುತ್ತಾ, ನನ್ನೊಡನೆ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿರ್ತಕ್ಕಂತಹ ನನ್ನ ಹಿರಿಯ ವಿದ್ಯಾರ್ಥಿ ಮಿತ್ರ, ಕರ್ನಾಟಕ ಸರ್ಕಾರದ ನಿಕಟಪೂರ್ವ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ MN ನಂದೀಶ್ ಅಂಚೆ ಅವರೇ, ಗ್ರಾಮದ ಪ್ರಮುಖರಾದ CS ನಿರಂಜನ್ ಕುಮಾರ್ ಅವರೇ, ರಾಜೇಂದ್ರ ಪ್ರಸಾದ್ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರೇ, ನನ್ನ ಉಪನ್ಯಾಸವನ್ನು ನೀಡೋಕ್ಕಿಂತ ಮುಂಚೆ ಒಂದು ಪ್ರಕಟಣೆಯನ್ನು ನೀಡ ಬಯಸ್ತೇನೆ. ದಯಮಾಡಿ ಸಭಿಕರು ಇದನ್ನು ಗಮನಿಸಬೇಕು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಗೋಷ್ಠಿಯು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಹಾಗೂ 2 ಜಿಲ್ಲೆಗಳ ಪೂಜ್ಯ ಶ್ರೀಗಳೆಲ್ಲರ ಸಂಕಲ್ಪದಂತೆ 1979ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಗೋಷ್ಠಿಯ ವತಿಯಿಂದ ಧರ್ಮ ಪ್ರಸಾರ, ಗ್ರಂಥಗಳ ಪ್ರಕಟಣೆ, ಸಾಮೂಹಿಕ ವಿವಾಹ, ಶಿವದೀಕ್ಷೆ, ಲಿಂಗ ದೀಕ್ಷಾ ಸಂಸ್ಕಾರ, ಧಾರ್ಮಿಕ ಶಿಕ್ಷಣ ಶಿಬಿರಗಳು ಹಾಗೂ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುವುದು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪುರಸ್ಕರಿಸುವುದು ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಸಂಪನ್ಮೂಲದ ಅಗತ್ಯವಿದೆ. ಅದಕ್ಕಾಗಿ ಕೂಪನ್ಗಳನ್ನು ವಿತರಿಸಲಾಗುತ್ತದೆ. ಸಮಾಜದ ಒಳಿತನ್ನು ಸದಾಕಾಲ ಬಯಸುವ ನೀವು ಕೂಪನ್ಗಳನ್ನು ಪಡೆಯುವ ಮೂಲಕ ಗೋಷ್ಠಿಗೆ ಆರ್ಥಿಕವಾಗಿ ನೆರವಾಗಲು ಕೋರಿದೆ.
ಇದೀಗ ಸ್ವಯಂ ಸೇವಕರು ಈ ರೀತಿಯ ಒಂದು ಕೂಪನನ್ನು ನಿಮ್ಮ ಬಳಿಗೆ ತೆಗೆದುಕೊಂಡು ಬರ್ತಾರೆ. ಸ್ವಯಂ ಸೇವಕರು ಕೂಪನ್ಗಳನ್ನು ನಿಮ್ಮ ಬಳಿಗೆ ತರಲಿದ್ದಾರೆ. ಪ್ರತಿ ಕೂಪನ್ ದರ ಕೇವಲ 10 ರೂಪಾಯಿ ಆಗಿರುತ್ತದೆ. ಒಬ್ಬರು ಒಂದೇ ಕೂಪನನ್ನು ಪಡೆಯಬೇಕೇನೆಂದಿಲ್ಲ. ನಿಮ್ಮ ಶಕ್ತಾನುಸಾರ ಹೆಚ್ಚಿನ ಕೂಪನ್ಗಳನ್ನು ಪಡೆದು ಗೋಷ್ಠಿಯ ಅರ್ಥಪೂರ್ಣ ಕಾರ್ಯಕ್ರಮಗಳಿಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ನಿಮ್ಮ ಬಳಿ ಸ್ವಯಂ ಸೇವಕರು ಆಗಮಿಸ್ತಾರೆ. ದಯಮಾಡಿ ಇದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ದಯಮಾಡಿ ಗ್ರಾಮದ ಸ್ವಯಂ ಸೇವಕರು ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಈಗ ನಾನು ನೇರವಾಗಿ ಉಪನ್ಯಾಸಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ. ಮಹಾತ್ಮಶ್ರೀ ಗುರುಮಲ್ಲೇಶ್ವರರನ್ನ ಮತ್ತು ಅವರ ಸೇವಾ ಕಾರ್ಯಗಳನ್ನು ಕುರಿತು ಒಂದು 4-6 ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮೈಲಾರದ ಬಸವಲಿಂಗ ಶರಣರು ತಮ್ಮ ಗುರುಕರ್ಣ ತ್ರಿವಿಧಿಯಲ್ಲಿ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಹಲವು ಮಾತೇನು ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ. ಮಹಾತ್ಮರಾದವರು, ಸಾಧಕರಾದವರು, ಸಂತರಾದವರು ಏನೂ ಮಾಡದೆ ಸುಮ್ಮನೆ ಪಾದ ಇಟ್ಟ ನೆಲವೇ ಪವಿತ್ರ ಕ್ಷೇತ್ರ ಆಗುತ್ತೆ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ. ನೀರನ್ನ ಮುಟ್ಟಿದ್ರೆ ಅದೇ ಪವಿತ್ರವಾದ ತೀರ್ಥ ಪ್ರಸಾದ ಆಗುತ್ತೆ ಅಂತಕ್ಕಂತಹ ಮಾತನ್ನ ಅವರು ಗುರುಗಳ ಮಹತ್ವದ ಬಗ್ಗೆ ಹೇಳಿರ್ತಕ್ಕಂಥದ್ದನ್ನು ಕಾಣ್ತೇವೆ. ಹಾಗೆ ಮಹಾತ್ಮ ಶ್ರೀ ಗುರುಮಲ್ಲೇಶ್ವರರು ಪಾದ ಇಟ್ಟ ನೆಲವೆಲ್ಲವೂ ಕೂಡ ಪವಿತ್ರ ಕ್ಷೇತ್ರವೇ ಆಗಿರ್ತಕ್ಕಂಥದ್ದು. ಶರಣರು ಪಾದವಿಟ್ಟ ನೆಲ ಅವಿಮುಕ್ತ ಕ್ಷೇತ್ರ ಅನ್ನುವಂತಹ ಮಾತುಗಳನ್ನು ಬಸವಾದಿ ಶರಣರೇ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಗುರುಮಲ್ಲೇಶ್ವರರು ಇಟ್ಟಂತಹ ಪಾದ ಯಾವ್ಯಾವ ಊರಲ್ಲಿ ಇಟ್ಟಿದ್ರು ಆ ಗ್ರಾಮಗಳೆಲ್ಲವೂ ಕೂಡ ಪವಿತ್ರ ಕ್ಷೇತ್ರಗಳಾಗಿ ಆ ಭಾಗದ ಜನಮಾನಸದಲ್ಲಿ ಅವರು ಅಲಕ್ ನಿರಂಜನರಾಗಿ ವಿರಾಜಮಾನರಾಗಿ ಇವತ್ತು ಕೂಡ ಪೂಜೆಗೊಳ್ತಾ ಇರ್ತಕ್ಕಂಥದ್ದೇ ಒಂದು ಪವಾಡ ಸದೃಶವಾದಂತಹ ಒಂದು ವಿಸ್ಮಯಕರವಾದಂತಹ ಸಂಗತಿ ಅಂತೇಳಿ ನಾವಾದರೂ ಕೂಡ ಭಾವಿಸ್ಬೇಕಾಗತ್ತೆ. ಗುರುಮಲ್ಲೇಶ್ವರರೇನು ಸಾವಿರಾರು ವರ್ಷಗಳ ಹಿಂದೆ ಇದ್ದವರಲ್ಲ. ಕಳೆದ ಜೂನ್ನಲ್ಲಿ ಅವರು ಲಿಂಗೈಕ್ಯರಾದ 125 ವರ್ಷಗಳ ಸವಿ ನೆನಪಿಗೆ ಆರಾಧನಾ ಮಹೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಅಂದರೆ ಪ್ರತಿ ವರ್ಷದ ಜ್ಯೇಷ್ಠ ಮಾಸದಲ್ಲಿ ಶ್ರೀಮನ್ ನಿರಂಜನ ಗುರುಮಲ್ಲೇಶ್ವರರನ್ನು ಸ್ಮರಿಸುವ ಸಲುವಾಗಿ ಆರಾಧನಾ ಮಹೋತ್ಸವವನ್ನು ನಡೆಸಿಕೊಂಡು ಬರಲಾಗಿದೆ. ಕಳೆದ ವರ್ಷ ನಡೆದ ಆರಾಧನೆ 125 ವರ್ಷ. ಅಂದರೆ 125 ವರ್ಷಕ್ಕಿಂತ ಹಿಂದೆ ಇದ್ದವರೇ ಗುರುಮಲ್ಲೇಶ್ವರರು. ಸುಮಾರು 72 ವರ್ಷಗಳ ಕಾಲ ಅವರು ಜೀವಿಸಿದ್ರು ಅಂತಕ್ಕಂತಹ ಮಾಹಿತಿ ಇದೆ. ಅವರು ಹುಟ್ಟಿದ್ದು 1827, ಕಾಲವಾದದ್ದು ಲಿಂಗೈಕ್ಯರಾದದ್ದು 1899. 72 ವರ್ಷಗಳ ಕಾಲ ಗುರುಮಲ್ಲೇಶ್ವರರು ಬದುಕಿದ್ರು. ದೇವನೂರಿಗೆ ಅವರು ಬಂದದ್ದು 1851ರಲ್ಲಿ. ಸುಮಾರು 40-45 ವರ್ಷಗಳ ಕಾಲ ಅವರು ಅಲ್ಲಿದ್ದು ಒಂದು ಕ್ರಾಂತಿಕಾರಕವಾದಂತಹ ಬದಲಾವಣೆಯನ್ನ ವಿಶೇಷವಾಗಿ ಕಾಯಕ ಮತ್ತು ದಾಸೋಹ ಕ್ಷೇತ್ರದಲ್ಲಿ ತಂದಿರತಕ್ಕಂತಹದ್ದನ್ನ ನಾವು ಕಾಣ್ತೇವೆ. ಅವರ ತಂದೆ ತಾಯಿಗಳು ಮೂಲತಃ ಈಗಿನ ದಾವಣಗೆರೆ ಜಿಲ್ಲೆ, ಮೊದಲು ಶಿವಮೊಗ್ಗ ಜಿಲ್ಲೆ ಅಂತಿತ್ತು, ಆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಚೌಳುಂಗ ಅಂತಕ್ಕಂಥದ್ದು ಒಂದು ಗ್ರಾಮ. ಆ ಚೌಳುಂಗ ಗ್ರಾಮದ ಶರಣ ದಂಪತಿಗಳಾದ ಶರಣಪ್ಪ ಮತ್ತು ಶರ್ವಾನಮ್ಮರ ಸುಪುತ್ರರೇ ಗುರುಮಲ್ಲೇಶ್ವರರು ಅಂತ. ಅವರು 2 ವರ್ಷ ಇದ್ದಾಗ, ಗುರುಮಲ್ಲೇಶ್ವರರಿಗೆ 2 ವರ್ಷ ಇದ್ದಾಗ ಕಾರಣಾಂತರದಿಂದ ಅವರು ಮೈಸೂರಿನ ಚೌಕಿ ಮಠಕ್ಕೆ ಬರ್ತಾರೆ. ಚೌಕಿ ಮಠದಲ್ಲಿದ್ದಂತಹ ಗುರುಗಳು ಅವರಿಗೆ ಗುರುಮಲ್ಲಪ್ಪ ಅಂತೇಳಿ ನಾಮಕರಣ ಮಾಡ್ತಾರೆ. ಚೌಕಿ ಮಠದ ಪಕ್ಕ ಒಂದು ಮಹಾಲಿಂಗೇಶ್ವರ ಮಠ ಅಂತ ಇತ್ತು, ಈಗಲೂ ಇದೆ. ಆ ಮಹಾಲಿಂಗೇಶ್ವರ ಮಠದಲ್ಲಿ ಬೆತ್ತಲೆಗುಂಡೆ ಶ್ರೀಗಳು ಸ್ವಾಮಿಗಳು ಅಂತೇಳಿ ಒಬ್ಬರು ಗುರುಗಳಿದ್ರು. ಅವರು ಗುರುಮಲ್ಲೇಶ್ವರರಿಗೆ ಶಿವಯೋಗ ಸಾಧನೆಯ ಮಾರ್ಗವನ್ನು ತೋರಿಸಿ ಕಂತೆ ಭಿಕ್ಷದ ಕಾಯಕವನ್ನು ಅನುಗ್ರಹಿಸಿ ತಮ್ಮ ಮಠದ ಜವಾಬ್ದಾರಿಯನ್ನು ವಹಿಸ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಬೆಳೆದಂತಹ ಗುರುಮಲ್ಲೇಶ್ವರರು ಚಾಮುಂಡಿ ಬೆಟ್ಟದಲ್ಲಿ ಸುಮಾರು 12 ವರ್ಷಗಳ ಕಾಲ ಶಿವಯೋಗ ಸಾಧನೆಯನ್ನು ಮಾಡಿ ಅಪ್ರತಿಮವಾದಂತಹ ಒಂದು ಶಕ್ತಿಯನ್ನು ಗಳಿಸ್ತಾರೆ. ಅದೆಂತಹ ಶಕ್ತಿ ಅಂತೇಳಿದ್ರೆ, ಮುಟ್ಟಿದ್ದೆಲ್ಲ ಚಿನ್ನ ಅಂತೀವಲ್ಲ, ಒಂದು ರೀತಿಯ
ಸ್ಪರ್ಶಮಣಿಯ ಗುಣವನ್ನ ಗುರುಮಲ್ಲೇಶ್ವರರು ಸಂಪಾದನೆ ಮಾಡ್ತಾರೆ. ಆ ಶಿವಯೋಗ ಶಕ್ತಿಯ ಪರಿಣಾಮವಾಗಿ ಗುರುಮಲ್ಲೇಶ್ವರರ ಇಡೀ ಬದುಕಿನಲ್ಲಿ ಅನೇಕ ಪವಾಡಗಳ ಒಂದು ಸರಣಿಯೇ ನಡೀತಕ್ಕಂತಹದ್ದು. ಹಾಗಾಗಿ ಇಡೀ ಗುರುಮಲ್ಲೇಶ್ವರರ ಬದುಕೆ ಪವಾಡ ಸದೃಶವಾದದ್ದು ಅಂತೇಳಿ ಹೇಳ್ತಾರೆ. ಗುರುಮಲ್ಲೇಶ್ವರರು ಏನೆಲ್ಲ ಪವಾಡಗಳನ್ನು ಮಾಡಿದ್ರು ಅಂತಕ್ಕಂಥದ್ದನ್ನ ಬನ್ನೂರು ಹೋಬಳಿಯ ತುರುಗುನೂರಿನಲ್ಲಿರ್ತಕ್ಕಂತಹ ಶ್ರೀ ವಿಜಯಕುಮಾರ ಸ್ವಾಮಿಗಳು ಸೊಲೀಲ ಮಹಾತ್ಮ ಶ್ರೀ ಗುರುಮಲ್ಲೇಶ್ವರರು ಅಂತೇಳಿ 224 ಪುಟಗಳ ಒಂದು ಪುಸ್ತಕವನ್ನ ಪ್ರಕಟಿಸಿದ್ದಾರೆ. ಅದನ್ನ ಈ ಮಠ ನಿರ್ಮಾಣಕ್ಕೆ ಕಾರಣಕರ್ತರಾದಂತಹ ಮಹಾದೇವ್ ಪ್ರಸಾದ್ರವರು ನೋಡಿ ಪವಾಡ ಹೇಗಾಗುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ ಹೇಳ್ತೇನೆ. ನಾನು ಕೇವಲ 4-5 ದಿನಗಳ ಹಿಂದೆ ಈ ಕಾರ್ಯಕ್ರಮದ ಅಂಗವಾಗಿ ಗುರುಮಲ್ಲೇಶ್ವರರ ಮಹತ್ವವನ್ನು ಕುರಿತಾದ ಒಂದು ಪುಸ್ತಕವನ್ನು ಹಂಚಬೇಕು ಸರ್, 5,000 ಪುಸ್ತಕ ಮಾಡಬೇಕು ಅಂತೇಳಿ ಅವರು ಹೇಳಿದ್ರು ದೂರವಾಣಿ ಮೂಲಕ ನನಗೆ. ಆಸ್ಟ್ರೇಲಿಯಾದಲ್ಲಿ ಇದ್ಕೊಂಡು ಇರೋದು 4 ದಿನ, 5,000 ಪುಸ್ತಕ ಪ್ರಕಟಣೆ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಈ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಪ್ರೆಸ್ನವರು ಕ್ಯಾಲೆಂಡರ್ನಲ್ಲಿ ಬ್ಯುಸಿಯಾಗಿರ್ತಾರೆ, ಕಷ್ಟ ಸಾಧ್ಯ ಆಗ್ಬೋದು ಅಂತೇಳಿ ನಾನು ಹೇಳಿದೆ. ಸರ್ ಕೊನೆ ಪಕ್ಷ 2,000 ಮಾಡಿಸ್ಕೊಡಿ ಸರ್, ನಾನು ಹಂಚಲೇಬೇಕು ಸಂದರ್ಭದಲ್ಲಿ ಅಂತೇಳಿ ಅಪೀಲ್ ಮಾಡೋದು. ಕೊನೆಗೆ ನನಗೆ ಸಂಪರ್ಕ ಇರ್ತಕ್ಕಂಥ ಸ್ನೇಹಿತರ ಮಾತನಾಡಿದಾಗ ಅವರು ಆಯಿತು ಸರ್ ಮಾಡ್ಕೊಡೋಣ ಬಿಡಿ, 5,000 ಆಗಲ್ಲ 2,000 ಆಗುತ್ತೆ ಅಂತೇಳಿ ಕೇವಲ 4 ದಿನಗಳಲ್ಲಿ 224 ಪುಟಗಳ ಒಂದು ಪುಸ್ತಕವನ್ನ 2,000 ಪ್ರತಿಯನ್ನ ಮುದ್ರಣ ಮಾಡಿ ನೆನ್ನೆ ತಂದು ತಲುಪಿಸಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಇದು ಪವಾಡ. ಇದು ಗುರುಮಲ್ಲೇಶನ ಪ್ರೇರಣೆ ಶಕ್ತಿ ಇಲ್ಲದೆ ಸಾಧ್ಯ ಇಲ್ಲ. ಇನ್ನೊಂದು, ನಾನು ಇನ್ವಿಟೇಷನ್ ಮಾಡಿಸ್ಲಿಕ್ಕೆ ಬಂದರು, ಮಹಾನ್ ಸ್ವಾಮಿಗಳು ಫೋನ್ ಮಾಡಿದ್ರು, ತಾವು ಎಲ್ಲ ಗೈಡ್ ಮಾಡಬೇಕು ಸರ್ ಅಂತೇಳಿ. ಇನ್ವಿಟೇಷನ್ ಮಾಡ್ಲಿಕ್ಕೆ 1 ವಾರ ಇದೆ, 8,000 ಬೇಕು ಅಂದರು. ಅದು ಮಲ್ಟಿ ಕಲರ್ಲಿ ಮಾಡಿಸ್ಬೇಕು ಅಂದರು, ಅದು ಕೂಡ ಸಾಧ್ಯ ಆಯಿತು. ಮತ್ತೆ 3,000 ಬೇಕು ಅಂದರು. ಈ ಚಿಕ್ಕ ಗ್ರಾಮದಲ್ಲಿ 11,000 ಆಹ್ವಾನ ಪತ್ರಿಕೆಗಳನ್ನು ಮೊನ್ನೆ ಪಡ್ಕೊಂಡು ಕೇವಲ 2-3 ದಿನದಲ್ಲಿ ಹಂಚ್ಬಿಟ್ವಿ ಸರ್ ಅಂತ ಮಾಹಿತಿ ಕೊಟ್ಟರು. ನಾವು ಮದುವೆನಲ್ಲಿ 2,000 ಇನ್ವಿಟೇಷನ್ ಹಂಚಬೇಕಾದ್ರೆ 1 ತಿಂಗಳು ಪ್ರೋಗ್ರಾಮ್ ಹಾಕೊಳ್ತೀವಿ, ಸಾಲದೇ ಇಲ್ಲ. ಅಂತ್ಯದಲ್ಲಿ 11,000 ಆಹ್ವಾನ ಪತ್ರಿಕೆಗಳನ್ನು ಈ ಗ್ರಾಮದ ಯುವಕರು ಕೇವಲ 2-3 ದಿನದಲ್ಲಿ ಸುತ್ತಮುತ್ತ ಎಲ್ಲ ಗ್ರಾಮಗಳಿಗೆ ಹಂಚಿ ಇಷ್ಟೆಲ್ಲ ಜನರನ್ನ ಇಲ್ಲಿ ಸೇರಿಸಿದಾರಲ್ಲ, ಇದು ಗುರುಮಲ್ಲೇಶನ್ ಪವಾಡ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಹಣ ಖರ್ಚು ಮಾಡೋದು ದೊಡ್ಡದಲ್ಲ, ಜನರು ಮನಸ್ಸು ಮಾಡಿ ಬರುವ ಹಾಗೆ ಮಾಡಿಕೊಳ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಬಹಳ ಪ್ರಮುಖವಾದದ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. 12 ವರ್ಷಗಳ ಕಾಲ ಶಿವಯೋಗ ಸಾಧನೆಯನ್ನ ಮಾಡಿದ ಗುರುಮಲ್ಲೇಶ್ವರರ ಬದುಕಿನಲ್ಲಿ 1-2 ಘಟನೆಗಳು ಎದುರಾಗ್ತವೆ. ಮಹಾಲಿಂಗೇಶ್ವರ ಮಠದಲ್ಲಿ ಒಮ್ಮೆ ಶ್ರಾವಣ ಮಾಸದಲ್ಲಿ ಪುರಾಣ ಪ್ರವಚನ ನಡೀತಾ ಇತ್ತಂತೆ. ಒಡೆವುಲ್ಲ ಬಂಕಯ್ಯ ಅನ್ನುವ ಶರಣನನ್ನ ಕುರಿತ ಪ್ರವಚನ ಅಲ್ಲಿ. ಆ ಒಡೆವುಲ್ಲ ಬಂಕಯ್ಯ ಶೂದ್ರ ಜಾತಿಗೆ ಸೇರಿದವನು, ದೇವಸ್ಥಾನಕ್ಕೆ ಅವನಿಗೆ ಅವಕಾಶ ಕೊಡ್ತಾ ಇರಲಿಲ್ಲ. ಅವನು ದೇವರ ದರ್ಶನ ಮಾಡಬೇಕು, ಮಂಗಳಾರತಿ ತಗೋಬೇಕು ಅಂತೇಳಿ ಅವನಿಗೆ ಆಸೆ. ಬಹಳ ದೊಡ್ಡ ಸಾಧಕ ಶರಣ ಅವನು, ಆದರೆ ಪುರೋಹಿತರು ಅವಕಾಶ ಕೊಡೋದಿಲ್ವಂತೆ. ಆಗ ಒಡೆವುಲ್ಲ ಬಂಕಯ್ಯ ತನ್ನ ಕತ್ತನ್ನ ಕತ್ತರಿಸಿ ತಟ್ಟೆಯಲ್ಲಿ ಇಟ್ಟು ಈಗ ನೀಡ್ತಾನಂತೆ ದೇವರಿಗೆ. ಆ ತಟ್ಟೆಯಲ್ಲಿದ್ದ ರುಂಡ ಅವನ ತಲೆ ದೇವಸ್ಥಾನದ ಒಳಗಡೆ ಹೋಗಿ ಮಂಗಳಾರತಿ ಮಾಡಿ ಮತ್ತೆ ಬಂದು ಅವನ ಶಿರವನ್ನ ಸೇರ್ಕೊಳ್ತದೆ, ಮತ್ತೆ ಜೀವ ಬರ್ತದೆ. ಇದು ಒಡೆವುಲ್ಲ ಬಂಕಯ್ಯನ ಕತೆ. ಈ ಕಥೆಯನ್ನ ಪುರಾಣಿಕರು ಹೇಳ್ತಾ ಇದ್ರು ಭಕ್ತರಿಗೆ. ಆಗ ಕೂತಿದ್ದವರು ಸುಮ್ಮನೆ ಇರಲಿಲ್ಲ. ಅಲ್ಲಿ ಗುರುಮಲ್ಲೇಶ್ವರರು ಇದ್ರು, ಬೇರೆ ಬೇರೆ ಸ್ವಾಮಿಗಳು ಕೂಡ ಇದ್ರು. ನೋಡಿ ಆಗಿನ ಕಾಲದಲ್ಲಿ ಎಂತೆಂಥ ಶರಣರಿದ್ರು, ಈಗ ಎಲ್ಲಿದ್ದಾರೆ ಇಂಥವ್ರು? ಎಲ್ಲ ಕಪಟಿಗಳು, ವೇಷಧಾರಿಗಳು, ಮೋಸಗಾರರು, ಹಾಗೆ ಹೀಗೆ ಅಂತೇಳಿ ಟೀಕೆ ಮಾಡ್ತಾ ಇದ್ರಂತೆ. ಅಲ್ಲಿದ್ದಂತಹ ಗುರುಮಲ್ಲೇಶ್ವರರು ಯಾವಾಗ ಜಂಗಮರ ಬಗ್ಗೆ, ಸ್ವಾಮಿಗಳ ಬಗ್ಗೆ ಅಪಹಾಸ್ಯ ಬಂತೋ, ಟೀಕೆ ಟಿಪ್ಪಣಿಗಳು ಬಂತೋ, ತಕ್ಷಣವೇ ತಮ್ಮ ಉದರವನ್ನ 2 ಕೈ ಉಗುರಿನಿಂದ ಸೀಳಿ ಒಳಗಡೆ ಇದ್ದಂತಹ ಕರುಳನ್ನ ಎಳೆದು ಮಾಲೆಯನ್ನ ಮಾಡಿಕೊಂಡ್ರಂತೆ. ಗುರುಮಲ್ಲೇಶ್ವರರು ತಮ್ಮ ಯೋಗ ಶಕ್ತಿಯಿಂದ ಉದರವನ್ನ ಬಗೆದು ಒಳಗಡೆ ಇದ್ದಂತಹ ಕರುಳನ್ನ ತೆಗೆದು ತಮ್ಮ ಕೊರಳಿಗೆ ಹಾಕೊಂಡು, ಏನಂದ್ರೆ ಪುರಾಣಿಕರೇ, ಅಂದು ಇದ್ದಂತಹ ಶರಣರು ಇಂದಿಲ್ಲವೇ? ಆವತ್ತಿನ ಸೂರ್ಯಚಂದ್ರರು ಇವತ್ತು ಮೂಡ್ತಾ ಇಲ್ವೇ? ಮಳೆ ಬೆಳೆಗಳಾಗ್ತಾ ಇಲ್ವೇ? ಆವತ್ತಿನ ಶರಣರು ಇವತ್ತು ಇದ್ದಾರೆ ನೋಡಿ ಅಂತೇಳಿ
ಶರಣರು, ಸಾಧಕರು, ಸಂತರು ಇರುವುದರ ಬಗ್ಗೆ ಒಂದು ಸಾಧನೆಯನ್ನ ಮಾಡಿ ತೋರಿದವರು ಗುರುಮಲ್ಲೇಶ್ವರರು. ಅದು ಅವರ ಬದುಕಿನಲ್ಲಿ ಕರುಳ ಪವಾಡ ಅಂತೇಳಿ ನಾವು ಓದ್ತೇವೆ. ಕರುಳ ಪವಾಡ ಮೊದಲನೇದು. ಆಮೇಲೆ ಹಾಗೆ ಇನ್ನೊಂದು ಸವಾಲು ಬರ್ತದೆ. ಆ ಮಹಾಲಿಂಗೇಶ್ವರ ಮಠದಲ್ಲಿ ಪ್ರವಚನ ಮಾಡ್ತಾ ಇದ್ದಾಗ ಯಾರೋ ಒಬ್ರು, ಗುರುಗಳೇ, ನೀವು ಏನೇನೋ ಶಕ್ತಿ ಸಂಪಾದನೆ ಮಾಡಿದಿರಲ್ಲ, ನೀವು ಹೇಗೆ ಕೂತಿದ್ದೀರಿ ಪದ್ಮಾಸನದಲ್ಲಿ ಹಾಗೆ ಕೂತಿರ್ಬೇಕು, 12 ಅಡಿ ಎತ್ತರದಲ್ಲಿರುವ ಗಂಟೆಯನ್ನ ಬಾರಿಸಬೇಕು, ಇದು ಸಾಧ್ಯವೇ ಅಂತೇಳಿ ಪ್ರಶ್ನೆ ಹಾಕ್ತಾರಂತೆ. ಆಗ ಗುರುಮಲ್ಲೇಶ್ವರರು ಪದ್ಮಾಸನದಲ್ಲಿ ಕುಳಿತವ್ರೆ ಹಾಗೇ 12 ಅಡಿ ಎತ್ತರಕ್ಕೆ ಹೋಗಿ ಗಾಳಿಯಲ್ಲಿ ತೇಲ್ಕೊಂಡು ಹೋದಂಗೆ ಹೋಗಿ ಆ ಗಂಟೆಯನ್ನ ಬಾರಿಸಿ ಮತ್ತೆ ಕೆಳಗಡೆ ಕೂತ್ಕೊಳ್ತಾರಂತೆ. ಇದು ಅಲ್ಲಿ ನೆರೆದಿದ್ದಂತಹ ಜನರಿಗೆ ಪವಾಡ ಸದೃಶವಾಗಿ ಕಾಣ್ತದೆ. ಇದು ಪ್ರಗತಿಪರ ಚಿಂತಕರು, ವಿಜ್ಞಾನಿಗಳು, ತಂತ್ರಜ್ಞಾನರು ಇದು ಸಾಧ್ಯವೇ ಅಂತೇಳಿ ಪ್ರಶ್ನೆ ಮಾಡ್ಬೋದು. ಆದರೆ ಯೋಗಶಾಸ್ತ್ರದಲ್ಲಿ ಯಾರು ಯೋಗಿಗಳಾಗ್ತಾರೋ, ಯೋಗದಲ್ಲಿ ಪ್ರಖ್ಯಾತರಾಗ್ತಾರೋ ಅಥವಾ ನಿಷ್ಣಾತರಾಗ್ತಾರೋ ಅವರು ಕೆಲವು ಅಘಟಿತ ಘಟನೆಗಳನ್ನ ಘಟಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಅಘಟಿತ ಘಟನೆಗಳು ನಮ್ಮ ಸಾಮಾನ್ಯರ ಕಣ್ಣಿಗೆ ಪವಾಡ ಸದೃಶವಾಗಿ ಕಾಣ್ತಕ್ಕಂಥದ್ದು. ಅವರು ಮಹಾಲಿಂಗೇಶ್ವರ ಮಠದಲ್ಲಿ ಈ ರೀತಿಯ ಪವಾಡಗಳನ್ನು ಮಾಡಿದಾಗ ಜನಸಾಮಾನ್ಯರ ಮನಸ್ಸಿಗೆ ಇವರ ಮೇಲೆ ಒಂದು ಭರವಸೆ ಬರ್ತದೆ. ತಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಇಟ್ಟು ಪರಿಹಾರಗಳನ್ನು ಕಂಡುಕೊಳ್ತಾರೆ. ಗುರುಮಲ್ಲೇಶ್ವರರ ಹೆಸರು ನಗರದಾದ್ಯಂತ, ನಗರದ ಆಚೆಗೂ ಕೂಡ ಜನಪ್ರಿಯ ಆಗ್ತದೆ. ಈ ವಿಷಯ ಆಗ ಮೈಸೂರು ರಾಜ್ಯವನ್ನು ಆಳ್ತಾ ಇದ್ದಂತಹ ಮುಮ್ಮಡಿ ಕೃಷ್ಣ ಭೂಪರು ನಿಮ್ಮ ಗೋಪಾಲಪುರದ ಮಠಕ್ಕೆ ಸುಮಾರು 18 ಎಕರೆ ಭೂಮಿಯನ್ನ ಮಠದ ದಾಸೋಹಕ್ಕೆ ಕೊಟ್ಟಿರ್ತಕ್ಕಂಥವ್ರು. ಅವ್ರಿಗೆ ಗೊತ್ತಾಯ್ತು ಗುರುಮಲ್ಲೇಶ್ವರರು ಇಂತಹ ದೊಡ್ಡ ಪವಾಡ ಪುರುಷರು ಅಂತೇಳಿ. ಅವರನ್ನ ಒಮ್ಮೆ ಅರಮನೆಗೆ ಬರಮಾಡಿಕೊಂಡು ಪಾದ ತೊಳೆದು ಚಿನ್ನದ ಅರಿವಾಣದಲ್ಲಿ ಮುತ್ತು ರತ್ನ ಆಭರಣಗಳನ್ನು ತುಂಬಿ ದಯಮಾಡಿ ಇದನ್ನ ಸ್ವೀಕರಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಯಾರು? ಮಹಾರಾಜರು ಗುರುಮಲ್ಲೇಶ್ವರರ ಬಳಿ ಆ ತಟ್ಟೆಯಲ್ಲಿ ಬೆಲೆ ಬಾಳುವ ಮುತ್ತು ರತ್ನ ಆಭರಣಗಳನ್ನು ಇಟ್ಟು ಸ್ವೀಕರಿಸಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರಂತೆ. ಆಗ ಗುರುಮಲ್ಲೇಶ್ವರರು ಅವರನ್ನ ಪ್ರಶ್ನೆ ಮಾಡ್ತಾರೆ, ಮಹಾರಾಜರೇ, ಇದು ಯಾರ ಸೊತ್ತು? ಇದು ನಿಮ್ಮ ದುಡಿಮೆಯ ಸೊತ್ತೆ? ಮಹಾರಾಜರು ಉತ್ತರ ಕೊಡೋಕ್ಕಾಗೋದಿಲ್ಲ. ಇಲ್ಲ ಬುದ್ಧಿ, ಇದು ಪ್ರಜೆಗಳ ಸೊತ್ತು. ನೋಡಿ ಗುರುಗಳ ಬಾಯಲ್ಲಿ ಎಂತಹ ಮಾತು ಬಂತು. ಇದು ಪ್ರಜೆಗಳ ಸೊತ್ತು, ಇದು ಪ್ರಜೆಗಳಿಗೆ ಸೇರ್ಬೇಕೆ ವಿನಃ ನಿಮಗೂ ಅಲ್ಲ, ನನಗೂ ಅಲ್ಲ. ನೀವು ನನಗೆ ಏನಾದರೂ ಕೊಡಲೇಬೇಕು ಅನ್ನೋದಾದ್ರೆ ನಿಮ್ಮ ದುಡಿಮೆಯ ಫಲ ಒಂದು ಹಾಗ ಅಂದ್ರೆ 4 ಆಣೆ 25 ಪೈಸಾ. ನೀವು ನನಗೆ ಏನಾದರೂ ಕೊಡಲೇಬೇಕು ಅನ್ನೋದಾದ್ರೆ ನಿಮ್ಮ ದುಡಿಮೆಯ ಫಲವಾಗಿ ನನಗೆ ಒಂದು 4 ಆಣೆ ಕೊಡಿ ಸಾಕು, ಸಂತೋಷದಿಂದ ಸ್ವೀಕರಿಸ್ತೇನೆ ಅಂತೇಳಿ ಗುರುಮಲ್ಲೇಶ್ವರರು ಮಹಾರಾಜರಿಗೆ ಬೋಧನೆಯನ್ನ ಮಾಡ್ತಾರೆ. ಆಗ ಮಹಾರಾಜರು 2 ದಿನ ಬಿಟ್ಟು ಮಾರು ವೇಷದಲ್ಲಿ ಎಲ್ಲೋ ಪಕ್ಕದ ಊರಿಗೆ ಹೋಗಿ ಕಬ್ಬಣ ಬಡಿದು 4 ಆಣೆ ಸಂಪಾದನೆ ಮಾಡಿ ಮತ್ತೆ ಗುರುಮಲ್ಲೇಶ್ವರರನ್ನ ಕರೆದು ಅದನ್ನ ಒಪ್ಪಿಸ್ತಾರಂತೆ. ಆಗ ಗುರುಮಲ್ಲೇಶ್ವರ ಅವರು ಒಂದು ಮಾತು ಹೇಳ್ತಾರೆ, ಶರಣರ ಮಾತು. ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದದ್ದು ಲಿಂಗಾರ್ಪಿತವಲ್ಲದೆ ಮಿಕ್ಕಿದ್ದೆಲ್ಲ ಅನರ್ಪಿತ. ಇದು ನುಲಿಯ ಚಂದಯ್ಯನವರ ಮಾತು, ಶರಣ ನುಲಿಯ ಚಂದಯ್ಯನವರ ಮಾತು. ಈ ಮಾತನ್ನ ಹೇಳಿ ಮಹಾರಾಜರಿಗೆ ಕಾಯಕದ ಮಹತ್ವವನ್ನ ಬೋಧಿಸಿದವರು ಮಹಾತ್ಮಶ್ರೀ ಗುರುಮಲ್ಲೇಶ್ವರರು. ಪ್ರಾಯಶಃ ಅವರು ಮನಸ್ಸು ಪಟ್ಟಿದ್ರೆ ಮುಮ್ಮಡಿ ಕೃಷ್ಣ ಭೂಪರಿಂದ ಮುತ್ತುರತ್ನ ಆಭರಣಗಳೇನು ಎಷ್ಟು ಎಕರೆ ಜಮೀನು ಬೇಕಾದ್ರೂ ಬರೆಸ್ಕೋಬಹುದಾಗಿತ್ತು, ಎಂಥ ದೊಡ್ಡ ಮಠವನ್ನಾದರೂ ಕಟ್ಟಿಸ್ಕೋಬಹುದಾಗಿತ್ತು. ಕಾಯಕ ಪ್ರಿಯರು ಗುರುಮಲ್ಲೇಶ್ವರರು. ಅವರು ದೇವನೂರು ಬರ್ತಾರೆ. ದೇವನೂರು ಬರಲಿಕ್ಕೆ ಒಂದು ಸಣ್ಣ ಘಟನೆ ನೆಪ ಅಷ್ಟೇ, ಒಂದು ಸಣ್ಣ ಘಟನೆ ನೆಪ. ಏನು? ದೇವನೂರಿನ ಪಟೇಲ್ ಸುಬ್ಬೇಗೌಡರು ಅಂತ ಇರ್ತಾರೆ, ನಮ್ಮ ಮಲೆಯೂರು ಗುರುಸ್ವಾಮಿಯವರ ಮುತ್ತಾತ. ಅವರು ಏನು ತೀರಾ 1000 ವರ್ಷದವರು ಅಲ್ಲ, ಮಲೆಯೂರು ಗುರುಸ್ವಾಮಿಯವರ ತಾತನ ತಂದೆ ಅಷ್ಟೇ, ಮುತ್ತಾತ. ಅವರ ಹೆಂಡತಿ ಶಂಕರಮ್ಮ ಅಂತ. ಅವರಿಗೆ ಬಹಳ ದಿನಗಳಿಂದ ಒಂದು ಬ್ರಹ್ಮ ಪಿಶಾಚಿ ಇಟ್ಕೊಂಡಿತ್ತು ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ಏನೆಲ್ಲ ಮಾಡಿದ್ರು ಆ ಪಿಶಾಚಿ ಹೋಯ್ತಿಲ್ಲ. ಹಳ್ಳಿಗಳಲ್ಲಿ ಗಾಳಿ ಅಂತೀವಲ್ಲ ಆ ರೀತಿ. ವೈಜ್ಞಾನಿಕವಾಗಿ ಅದನ್ನು ಮಾನಸಿಕ ಖಿನ್ನತೆ ಅಂತ ಹೇಳ್ಬೋದು. ಸೈಕಾಲಜಿಕಲಿ ಅವ್ರು ಏನೋ ವೀಕ್ ಆಗಿದ್ರು, ಮಾನಸಿಕ ಖಿನ್ನತೆ ಕಾಡ್ತಾ ಇತ್ತು. ಯಾವ ಮೆಡಿಸನ್ನು ಯಾವ ಯಂತ್ರ ಮಂತ್ರದಿಂದ ಅದು ಹೋಗಿರ್ಲಿಲ್ಲ. ಕೊನೆಗೆ ಯಾರೋ ಪಟೇಲ್ರಿಗೆ ಹೇಳ್ತಾರೆ, ಮೈಸೂರಲ್ಲಿ ಗುರುಮಲ್ಲೇಶ್ವರ ಅಂತವರ ಪವಾಡ ಪುರುಷರು, ಅವ್ರು ಕರ್ಕೊಂಬಂದು ಭಸ್ಮಧಾರಣೆ ಮಾಡಿಸಿ ವಾಸಿ ಆಗುತ್ತೆ ನಿಮ್ಮ ಹೆಂಡತಿ ಕಾಯಿಲೆ ಅಂತೇಳಿ ಹೇಳಿದಾಗ
ಪಟೇಲ್ ಸುಬ್ಬೇಗೌಡರು ಮೈಸೂರಿಗೆ ಹೋಗಿ ಗುರುಮಲ್ಲೇಶ್ವರರನ್ನ ದೇವನೂರು ಕರ್ಕೊಂಡ್ಬರ್ತಾರೆ. 1851 ನಡೆದಿರೋ ಘಟನೆ ಇದು. ಬರ್ತಾರೆ, ಬಂದವ್ರೆ ಪಟೇಲ್ರ ಮನೆಯಲ್ಲಿ ಕೂತ್ಕೊಳ್ತಾರೆ. ಕೂತ್ಕೊಂಡವ್ರ ಹತ್ರ ಏನು ಗಾಳಿ ಹಿಡ್ದಿತ್ತು ಶಂಕರಮ್ಮನವ್ರನ್ನ ಕರ್ಕೊಂಡು ಕೂರಿಸ್ತಾರಂತೆ. ಕೂರಿಸ್ತವ್ರಿಗೆ ಗುರುಮಲ್ಲೇಶ್ವರರು ಭಸ್ಮವನ್ನ ಧರಿಸ್ತಾರಂತೆ ಅಷ್ಟೇ. ಭಸ್ಮವನ್ನ ಧರಿಸಿದ ತಕ್ಷಣವೇ ಅವರ ಮೈ ಮೇಲಿದ್ದಂತಹ ಬ್ರಹ್ಮಪಿಶಾಚಿ ದೂರ ಆಯಿತು, ಅಥವಾ ಅವರ ಮಾನಸಿಕ ಖಿನ್ನತೆ ದೂರ ಆಯಿತು. ಎಲ್ಲರಂತೆ ಅವರು ಆರೋಗ್ಯವಂತರಾಗಿ ಚಟುವಟಿಕೆಯಿಂದ ಎಲ್ಲರ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಜನರಿಗೆ, ದೇವನೂರಿನ ಜನರಿಗೆ ಇದು ಕೂಡ ಒಂದು ವಿಸ್ಮಯ. ಅಯ್ಯೋ, ಪಟೇಲ್ರು ನಮ್ಮ ಸಾಹುಕಾರರು 16 ವರ್ಷಗಳಿಂದ ಗಾಳಿ ಬಿಡಿಸ್ಲಿಕ್ಕೆ ಎಷ್ಟೆಲ್ಲ ಖರ್ಚು ಮಾಡಿದ್ರು, ಈ ಮಹಾತ್ಮರು ಬಂದು ಕೇವಲ ವಿಭೂತಿ ತಮ್ಮ ಅಸ್ತಮಸ್ತಕ ಸಂಯೋಗದಿಂದಲೇ ಈ ಭೂತವನ್ನ ಬಿಡಿಸ್ರಲ್ಲ ಅಂತೇಳಿ ಆಶ್ಚರ್ಯ ಪಡ್ತಾರೆ. ಅದು ದೇವನೂರಿನ ಜನಕ್ಕೆ ಒಂದು ಪವಾಡ ಸದೃಶವಾಗಿ ಕಾಣ್ತದೆ. ಅಂದ್ರೆ ಗುರುಮಲ್ಲೇಶ್ವರರ ಯೋಗ ಶಕ್ತಿಗೆ ಆ ಮಾನಸಿಕ ಖಿನ್ನತೆಯನ್ನ, ಆ ಗಾಳಿಯನ್ನ ಹೋಗಲಾಡಿಸುವ ಶಕ್ತಿ ಇತ್ತು. ಆ ಕಾರಣಕ್ಕಾಗಿ ಆ ಘಟನೆಯು ಕೂಡ ಪವಾಡ ಸದೃಶವಾಗಿ ಕಾಣುತ್ತೆ. ಇಂತಹ ಅದ್ಭುತವಾದ ಘಟನೆಗಳನ್ನ ನಡೆಸಿದಂತಹ ಗುರುಮಲ್ಲೇಶ್ವರರನ್ನ ದೇವನೂರಿನ ಭಕ್ತರು ದಯಮಾಡಿ ತಾವು ಇಲ್ಲೇ ಉಳ್ಕೋಬೇಕು, ಈ ಭಾಗದ ಜನಕ್ಕೆ ಧರ್ಮ ಬೋಧನೆಯನ್ನ ಮಾಡಬೇಕು, ವೀರಶೈವ ಲಿಂಗಾಯತ ಧರ್ಮದ ಅಷ್ಟಾವರಣ ಪಂಚಾಚಾರ ಸ್ವಸ್ಥಳ ಸಿದ್ಧಾಂತಗಳನ್ನ ಸರಳೀಕರಿಸಿ ಬೋಧನೆ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡಕ್ಕೆ ಗುರುಮಲ್ಲೇಶ್ವರರು ಅಲ್ಲಿ ಉಳ್ಕೊಳ್ತಾರೆ. ದೇವನೂರಲ್ಲಿ ಒಂದು ಸಾಧಾರಣ ಹಂಚಿನ ಮನೆ. ಆ ಗುರುಮಲ್ಲೇಶ್ವರರು ನೆಲೆ ನಿಂತ ಮನೆಯ ಪಕ್ಕದ ಎದುರುಗಡೆ ಮನೆಯವನು ನಾನು. ಮೊನ್ನೆವರೆಗೂ ಆ ಹಂಚಿನ ಮನೆ ಇತ್ತು. ಗುರುಮಲ್ಲೇಶ್ವರರು ಬಯಲಾಗುವ ತನಕ, ನೀವು ಇವತ್ತು ಏನ್ ದೇವನೂರು ದೊಡ್ಡ ಮಠ ಕಾಣ್ತಿರಲ್ಲ, ಆ ಮಠ ಗುರುಮಲ್ಲೇಶ್ವರರು ಕಟ್ಟದ್ದಲ್ಲ. ಗುರುಮಲ್ಲೇಶ್ವರರು ಬಯಲಲ್ಲಿ ಲಿಂಗೈಕ್ಯರಾಗುವ ತನಕ ಸಾಮಾನ್ಯ ಹಂಚಿನ ಜೋಪಡಿಯ ಮನೆಯಲ್ಲೇ ಇದ್ದವರು. ಅವರು ಜೊತೆಯಲ್ಲಿದ್ದ ಭಿಕ್ಷದ ರಾಚಪ್ಪ ಸ್ವಾಮಿಗಳು ಅಂತೇಳಿ ಅವ್ರ ಕಾಲಾನಂತರ ಮಠವನ್ನ ಕಟ್ಟಿಸ್ತರು. ಅವರು ರಾಚಪ್ಪ ಸ್ವಾಮಿಗಳು ಒಮ್ಮೆ ಇಲ್ಲಿಗೆ 100 ಜನ ಜಂಗಮರು ಬರ್ತಾ ಇದ್ದಾರೆ, 1000 ಜನ ಭಕ್ತರು ಬರ್ತಾ ಇದ್ದಾರೆ, ಇಲ್ಲಿ ಪ್ರಸಾದ ಬಡಿಸ್ಲಿಕ್ಕೆ ಜಾಗ ಸಾಲಲ್ಲ, ಉಳ್ಕೊಳ್ಳಿಕ್ಕೆ ವಸತಿ ಸಾಲ್ತಾ ಇಲ್ಲ, ಸ್ವಲ್ಪ ಮಠ ವಿಸ್ತರಿಸೋಣ ಅಂತೇಳಿ ಕೇಳಿದಾಗ ಭಿಕ್ಷದವರು, ಅಪ್ಪ ರಾಚಪ್ಪ ಸ್ವಾಮಿ, ಇವತ್ತೇ ಕೊನೆ, ನಾನಿರೋ ತನಕ ಇಲ್ಲೇ, ನಾನು ಕಾಲವಾದ ಮೇಲೆ ನೀನೇನೇನು ಬೇಕೋ ಎಲ್ಲವನ್ನೂ ಮಾಡು ಅಂತ ಸ್ವಾಮಿಗಳು ಹೇಳ್ತಾರೆ. ಗುರುಮಲ್ಲೇಶ್ವರರು ಭಿಕ್ಷದಾರರಿಗೆ ಹೇಳಿದ ಮಾತು, ನಾನು ಕಾಲವಾದ ಮೇಲೆ ನೀನೇನೇನು ಅಂದ್ಕೋತೀಯೋ ಅದೆಲ್ಲವೂ ಆಗುತ್ತೆ, ಅನಿಮಾದಿ ಅಷ್ಟಸಿದ್ಧಿಗಳು ನಿನಗೆ ಒಲಿತವೆ, ದೇವನೂರು ಮಠದಲ್ಲಿ ಹಾಕಿದ ತಟ್ಟೆಯನ್ನ ಎತ್ತದೆ ಊಟ ಮಾಡ್ತಾರೆ ಜನ, ಆವಾಗ ನಿನ್ನ ಕಾಲಕ್ಕೆ ಏನು ಬೇಕೋ ಎಲ್ಲವನ್ನೂ ಮಾಡು ಅಂತೇಳಿ ಆಶೀರ್ವಾದ ಮಾಡ್ತಾರಂತೆ. ಆ ಆಶೀರ್ವಾದದ ಫಲವೇ ಭಿಕ್ಷದ ರಾಚಪ್ಪ ಸ್ವಾಮಿಗಳಿಂದ ಇವತ್ತಿನ ಮಹಂತ ಸ್ವಾಮಿಗಳವರೆಗೆ ಇವತ್ತಿನ ಮಠ ಏನೆಲ್ಲ ಬೃಹದಾಕಾರವಾಗಿ ಬೆಳೆದಿದೆಯೋ ಆ ಮಠ ಗುರುಮಲ್ಲೇಶ್ವರರು ಲಿಂಗೈಕ್ಯರಾದ ನಂತರ ನಿರ್ಮಾಣವಾದ ಮಠ. 45 ವರ್ಷಗಳ ಕಾಲ ನಾಡಂಚಿನ ಮನೆಯಲ್ಲೇ ಗುರುಮಲ್ಲೇಶ್ವರರು ಇದ್ದು ಬಹುದೊಡ್ಡ ಸಾಧನೆಯನ್ನ ಅವರು ಮಾಡ್ತಾರೆ. ಒಮ್ಮೆ ಬರಗಾಲ ಬಂದಿತ್ತಂತೆ. ನಾನು ಬರೀ ಪವಾಡಗಳನ್ನು ಹೇಳೋದಿಲ್ಲ, ಅವರು ಸಾಮಾಜಿಕವಾಗಿ ಏನೆಲ್ಲ ಸುಧಾರಣೆ ಮಾಡಿದ್ದಾರೆ ಅಂತ. ದೇವನೂರು ಸುತ್ತಮುತ್ತ ಬರಗಾಲ ಬಂದಿತ್ತು, ಊಟಕ್ಕೆ ಕಷ್ಟ ಆಗಿತ್ತು. ಮಠದಲ್ಲಿ ಊಟ ಹಾಕ್ಬೋದಾಗಿತ್ತು, ಉಚಿತವಾಗಿ ಊಟ ಹಾಕ್ಬೋದಾಗಿತ್ತು. ಆದರೆ ಗುರುಮಲ್ಲೇಶ್ವರರು ಜನರ ಹಸಿವನ್ನ ತಿಳಿದಿದ್ರು, ಪರಿಹಾರವನ್ನು ಕೂಡ ಕಂಡುಕೊಂಡಿದ್ರು. ಅವರು ಹೇಳಿದ್ರಂತ ಭಿಕ್ಷದವ್ರಿಗೆ, ನೋಡ್ರಿ ಆ ಗೋಡೆ ಸರಿ ಇಲ್ಲ, ಅದನ್ನ ಕೆಡವಿ ಹಾಕ್ಬಿಟ್ಟು ಹಳೆ ಮಠದಲ್ಲೇ ಗೋಡೆ ಕೆಡವಿ ಹಾಕ್ಬಿಟ್ಟು ಹೊಸ ಗೋಡೆ ಹಾಕ್ಸಿ ಅಂತೇಳಿ ಆದೇಶ ಕೊಡ್ತಾರಂತೆ. 100 ಜನರನ್ನ ಕರೆದು ಕೆಲಸ ಕೊಟ್ಟರು. ಬೆಳಗ್ಗೆಯಿಂದ ಸಂಜೆವರೆಗೆ ಗೋಡ ರೆಡಿ ಆಯ್ತಾ ಇತ್ತು. ಬಂದವ್ರಿಗೆಲ್ಲ ಪ್ರಸಾದ ಆಯ್ತಾ ಇತ್ತು. ಮನೆಗೆ ಒಂದಷ್ಟು ಜೋಳ ರಾಗಿ ಕೊಟ್ಟು ಕಳಿಸ್ತಾ ಇದ್ರು. ಬೆಳಗಾಗುವುದರ ಒಳಗೆ ಆ ಗೋಡೆ ನೆಲಸಮ ಆಗ್ತಾ ಇತ್ತು. ಬೆಳಗ್ಗೆಯಿಂದ ಸಂಜೆವರೆಗೆ ಕಟ್ಟಿದ ಗೋಡೆ ಬೆಳಗಾಗೋದ್ರೊಳಗೆ ನೆಲಸಮ ಆಗ್ತಾ ಇತ್ತು. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. ಮತ್ತೆ ಕಟ್ಟಿಸೋದು, ಊಟ ಹಾಕೋದು, ದವಸ ಧಾನ್ಯಗಳನ್ನು ವಿತರಣೆ ಮಾಡುವುದು, ಜನರ ಹಸಿವು ಬಡತನವನ್ನು ಹೋಗಲಾಡಿಸುವ ಕ್ರಿಯೆ ನಡೀತಾ ಇತ್ತು. ಭಿಕ್ಷದ ರಾಚಪ್ಪ ಸ್ವಾಮಿಗಳಿಗೆ ಆಶ್ಚರ್ಯ ಆಯಿತು, ಯಾರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಪತ್ತೆ ಹಚ್ಚಬೇಕು ಅಂತೇಳಿ ಅವರು ಮಾರುವೇಷದಲ್ಲಿ ನೋಡ್ಲಿಕ್ಕೆ ಹೋಗ್ತಾರೆ. ಒಂದು ರಾತ್ರಿ ಗುರುಮಲ್ಲೇಶ್ವರರೇ ತಾವೇ ಗೋಡೆಯನ್ನ ಕೆಡಿತಾ ಇದ್ರು.
ಯಾಕೆ ಬುದ್ಧಿ ಹಿಂಗೆ ಮಾಡ್ತಾ ಇದ್ರಿ ಯಾಕೆ ಅಂತ ಕೇಳೋವ್ರಿಗೆ, ನೋಡು ಸುಮ್ಮನೆ ಕೂತ್ಕೊಂಡು ಊಟ ಹಾಕಬಾರ್ದು, ಉಚಿತವಾಗಿ ಊಟ ಹಾಕಬಾರ್ದು. ಜನರಿಗೆ ಶ್ರಮ ಅಂದ್ರೆ ಏನು, ಕಾಯಕ ಅಂದ್ರೆ ಏನು ಅನ್ನೋದನ್ನ ಬೋಧನೆ ಮಾಡಬೇಕು. ನಾವು ಈ ಮೂಲಕ ಅವರಿಗೆ ಶ್ರಮದ ಮಹತ್ವವನ್ನು ತಿಳಿಸೋಣ, ಕಾಯಕದ ಮಹತ್ವವನ್ನು ತಿಳಿಸೋಣ. ಯಾವುದನ್ನೂ ಫ್ರೀಯಾಗಿ ಜನ ಪಡಿಬಾರ್ದು. ತಿಂದ ಅನ್ನ ಮೈಗತ್ತಬೇಕು ಅಂತ ಹೇಳಿದ್ರೆ ದುಡಿದು ತಿನ್ನಬೇಕು ಅವರು ಅಂತೇಳಿ ಬೋಧನೆ ಮಾಡಿದ್ರಂತೆ. ಗುರುಮಲ್ಲೇಶ್ವರರು ಸಮಾಜದ ಬಗ್ಗೆ ಎಷ್ಟು ಕಾಳಜಿಯನ್ನು ಹೊಂದಿದ್ರು, ಹಸಿವು ಬಡತನದ ಬಗ್ಗೆ ಎಷ್ಟು ವಿಶ್ವಾಸವನ್ನು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಈ ಹಸಿವು ಬಡತನವನ್ನು ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಗುರುಮಲ್ಲೇಶ್ವರರು ಜಾರಿಗೆ ತಂದಂತಹ ಕಾಯಕ ಕಂತೆ ಭಿಕ್ಷದ ಕಾಯಕ. ಕಂತೆ ಭಿಕ್ಷದ ಕಾಯಕ ಅಂದ್ರೆ ಒಬ್ಬ ಜಂಗಮ ಕಾಲಿಗೆ ಜಂಗು ಕಟ್ಟಿ ಹೆಗಲಿಗೆ ಬಟ್ಟೆಯ ಜೋಳಿಗೆಯನ್ನು ಹಾಕೊಂಡು ಪಾತ್ರೆಯನ್ನು ಹಾಕೊಂಡು ಮುಖ ತುಂಬ ಕಂಬಳಿಯನ್ನು ಒದ್ಕೊಂಡು ಜಂಗನ್ನ ಸದ್ದು ಮಾಡಿ ಅಡಿಗೆ ಆಗಿರುವ ಮನೆ ಮನೆಗೆ ಹೋಗಿ ಹರಹರ ಶಿವ ಶಿವಗಣಗಳ ಕಂತೆ ಭಿಕ್ಷೆ ಅಂತೇಳಿ ಮನೆಯಲ್ಲಿ ಮಾಡಿರುವ ಅಡಿಗೆಯನ್ನ ಜೋಳಿಗೆಗೆ ತೆಗೆದುಕೊಂಡು ಬಂದು ಮಠದಲ್ಲಿ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಆ ಪದಾರ್ಥವನ್ನ ಪ್ರಸಾದವನ್ನಾಗಿ ವಿತರಿಸುವಂತಹ ಒಂದು ಕಾಯಕ ಇದೆಯಲ್ಲ, ಅದನ್ನ ಕಂತೆ ಭಿಕ್ಷದ ಕಾಯಕ ಅಂತೇಳಿ ಕರಿತೀವಿ. ಕಂತೆ ಅಂದ್ರೆ ಎರಡು ಅರ್ಥದಲ್ಲಿ ಬಳಸ್ತಾರೆ ಅದನ್ನ. ಕಂತೆ ಅಂದ್ರೆ ಬಟ್ಟೆಯಿಂದ ಒಲಿದ ಜೋಳಿಗೆ ಅಂತಲೂ ಕೂಡ ಅರ್ಥ. ಇನ್ನೊಂದು ನಮ್ಮ ಇಷ್ಟಲಿಂಗಕ್ಕೆ ಕಂತೆ ಬಿಗಿಸೋದು ಅಂತಾರೆ. ಶಿವರಾತ್ರಿ ಹಬ್ಬದ ದಿನ ಇಷ್ಟಲಿಂಗಕ್ಕೆ ಕಂತೆ ಬಿಗಿಸು, ತುಂಬಾ ದಿನ ಆಯ್ತು ಅಂತೇಳಿ ನಾವು ಇಷ್ಟಲಿಂಗಕ್ಕೆ ಹೊರಗಡೆಯಿಂದ ಒಂದು ಲೇಯರ್ ಆಗ್ತಕ್ಕಂಥದ್ದನ್ನ ಕಂತೆ ಬಿಗಿಸುವುದು ಅಂತೇಳಿ ಅರ್ಥ. ಆದರೆ ಇಲ್ಲಿ ಗುರುಮಲ್ಲೇಶ್ವರರು ಜಾರಿಗೆ ತಂದಂತಹ ಕಂತೆ ಭಿಕ್ಷದ ಕಾಯಕ ಇದೆಯಲ್ಲ, ಇದು ಬಟ್ಟೆಯ ಜೋಳಿಗೆಯಲ್ಲಿ ಮನೆ ಮನೆಗೆ ಹೋಗಿ ಬೇಯಿಸಿದ ಪದಾರ್ಥವನ್ನ ತಂದು ಮಠದಲ್ಲಿ ಪ್ರಸಾದವನ್ನಾಗಿ ಮಾಡಿ 100 ಜನಕ್ಕೆ ವಿತರಿಸುವಂತಹ ಒಂದು ಕಾಯಕವೇ ಕಂತೆ ಭಿಕ್ಷದ ಕಾಯಕ. ಈ ಕಾಯಕವನ್ನ 12ನೇ ಶತಮಾನದಲ್ಲಿ 3 ಶರಣರು ಮಾಡ್ತಾ ಇದ್ರು. ಬಸವಣ್ಣವ್ರ ಕಾಲಕ್ಕೆ ಕಂತೆಯ ಕಲ್ಲಿನಾಥಯ್ಯ, ನಿರ್ಲಜ್ಜ ಶಾಂತಯ್ಯ, ಭಿಕಾರಿ ಭೀಮಣ್ಣ ಅಂತ ಬರ್ತಾರೆ. ಕಂತೆಯ ಕಲ್ಲಿನಾಥಯ್ಯ, ನಿರ್ಲಜ್ಜ ಶಾಂತಯ್ಯ, ಭಿಕಾರಿ ಭೀಮಣ್ಣ ಅಂತೇಳಿ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಇವರು 3 ಜನರ ಕಾಯಕ ಏನು ಅಂತ ಹೇಳಿದ್ರೆ, ಜೋಳಿಗೆ ಹಾಕೊಂಡು ಜಂಕ್ ಕಟ್ಕೊಂಡು ಮನೆ ಮನೆಗೆ ಹೋಗಿ ಬೇಯಿಸಿದ ಪದಾರ್ಥವನ್ನು ತಂದು ಮಹಾಮನೆಯಲ್ಲಿ ಪ್ರಸಾದವನ್ನಾಗಿ ಮಾಡಿ ಅಲ್ಲಿ ನೆರೆತಕ್ಕಂತಹ 1,86,000 ಅಮರಗಣಗಳಿಗೆ ವಿತರಿಸುವ ಒಂದು ಕಾಯಕದಲ್ಲಿ, ಪವಿತ್ರ ಕಾರ್ಯದಲ್ಲಿ ಇವ್ರದ್ದು ಕೂಡ ಒಂದು ಅಳಿಲು ಸೇವೆ. ಅಂತಹ ಕಾಯಕವನ್ನು ಗುರುಮಲ್ಲೇಶ್ವರರು 19ನೇ ಶತಮಾನದಲ್ಲಿ ಈ ಭಾಗದಲ್ಲಿ ನಿಜಾಚರಣೆಗೆ ತಂದವರು. ನೋಡಿ ಏನು ಕ್ರಾಂತಿ ಮಾಡಿದ್ರು ಗುರುಮಲ್ಲೇಶ್ವರರು. ಈ ಕಂತೆ ಭಿಕ್ಷದ ಕಾಯಕ ಗುರುಮಲ್ಲೇಶ್ವರರು ಏನು ಕ್ರಾಂತಿಯನ್ನ ಮಾಡಿದ, ಇದೊಂದು ದೊಡ್ಡ ಕ್ರಾಂತಿ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಒಂದು ಅಂಕಿ ಅಂಶ, ಇದು ಲೆಕ್ಕ ಹಾಕಬಾರ್ದು, ಊಟಕ್ಕಿಕ್ಕದವ್ರು ಲೆಕ್ಕ ಹಾಕಬಾರ್ದು ಅಂತ ಹೇಳ್ತಾರೆ. ಆದರೆ ಗುರುಮಲ್ಲೇಶ್ವರರು ಅಥವಾ ಅವರು ಸ್ಥಾಪನೆ ಮಾಡಿದ ಮಠಗಳ ಜಂಗಮರು ಮಾಡಿರುವಂತಹ ಸೇವಾ ಕಾರ್ಯದಲ್ಲಿ ಭಕ್ತಾದಿಗಳ ಕೊಡುಗೆಯೂ ಇದೆ ಅನ್ನುವ ಕಾರಣಕ್ಕೆ ನಾನು ಈ ಅಂಕಿ ಅಂಶಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ದೇವನೂರು ಮಠಕ್ಕೆ ಒಂದು 200 ಮಠಗಳಿವೆ ಅಂತ ಅಂದ್ಕೊಳ್ಳೋಣ. ಈಗ ಎಷ್ಟೋ ಮಠಗಳಲ್ಲಿ ಸ್ವಾಮೀಜಿಗಳಿಲ್ಲ, ಮಠಗಳಿವೆ ಸ್ವಾಮೀಜಿಗಳಿಲ್ಲ, ಕಾಯಕ ಮಾಡೋರು ಇಲ್ಲ. ನಾನು ಮಾನ್ಸ್ವಾಮಿಗಳ ಜೊತೆ ಮಾತನಾಡುವಾಗ ಹೇಳಿದೆ, ಮಠ ಆಯ್ತು ಬುದ್ಧಿ, ಸ್ವಾಮೀಜಿ ಎಲ್ಲಿ ಅಂತೇಳಿ. ನೋಡಿದ್ರೆ ಮುಂದೆ ಗುರುಮಲ್ಲಪ್ಪ ಯಾರನ್ನಾರು ಒದಗಿಸ್ತಾನೆ, ನಡ್ಕೊಂಡು ಹೋಗುತ್ತೆ ಬಿಡಿ ಅಂದ್ರು. ಅದು ಹೇಗೋ ಆಗತ್ತೆ. 200 ಮಠಗಳಿವೆ. ಒಂದು ಮಠ ದಿನಕ್ಕೆ 100 ಜನಕ್ಕೆ ಪ್ರಸಾದ ಕೊಡುತ್ತೆ, 3 ಹೊತ್ತು, ಬೆಳಿಗ್ಗೆ ಮಧ್ಯ. ಸಾಮಾನ್ಯ ಅಂಕಿ ಅಂಶ ಇದು. ನಮ್ಮ ಸುತ್ತೂರು ಮಠ ಅಥವಾ ಸಿದ್ಧಗಂಗೆ ಮಠ ದಿನಕ್ಕೆ 1000 ಜನ ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ. ದೇವನೂರು ಮಠದಲ್ಲೂ ನಡೀತಾ ಇದೆ. ಆದರೆ ನಾನು ಕೇವಲ ಭಿಕ್ಷದ ಮಠಗಳು, ಯಾವುದೇ ಜಮೀನಿಲ್ಲದೆ ಬಿತ್ತಿ ಬೆಳೆಯದೆ ದಾಸೋಹ ಮಾಡುವ ಕಾರ್ಯದಲ್ಲಿ ತೊಡಗಿರುವ ಮಠಗಳ ಒಂದು ಸಾಧನೆಯನ್ನು ಹೇಳ್ತೇನೆ. ಒಂದು ಮಠ ದಿನಕ್ಕೆ 100 ಜನಕ್ಕೆ ಊಟ ಇಕ್ತಾ ಇದೆ ಅಂತ ಹೇಳಿದ್ರೆ ತಿಂಗಳಿಗೆ 3,000 ಜನಕ್ಕೆ ಊಟ ಇಕ್ಕದಂಗೆ ಆಯ್ತು. ವರ್ಷಕ್ಕೆ 36,000 ಜನಕ್ಕೆ ಪ್ರಸಾದ ಪಡಿಸ್ತಾ ಇದ್ದಾರೆ ಅಂತ ಆಯ್ತು. 100 ವರ್ಷಗಳಿಂದ ಮಠಗಳು ಈ ಕಾರ್ಯದಲ್ಲಿ ತೊಡಗಿವೆ ಅಂದ್ರೆ, ಒಂದು ಮಠ, ನಾನು ಹೇಳಿದ ಒಂದು ಮಠ 36 ಲಕ್ಷ ಜನಕ್ಕೆ ಊಟ ಬಡಿಸ್ಕೊಂಡು ಬಂದಿದೆ. ಒಂದು ಮಠ
ಈಗ 200 ಮಠಗಳ ಅಂಕಿಅಂಶಗಳನ್ನು ಹೇಳ್ತೇನೆ. 200 ಮಠಗಳು ದಿನಕ್ಕೆ ಸರಾಸರಿ 100 ಜನಕ್ಕೆ ಊಟ ಹಾಕಿದ್ರೆ 20,000 ಹಸಿದ ಹೊಟ್ಟೆಗಳಿಗೆ ಅನ್ನ ನೀಡಿದಂಗೆ ಆಯ್ತು. ತಿಂಗಳಿಗೆ ಸುಮಾರು 6 ಲಕ್ಷ ಬಡವರಿಗೆ ಅನ್ನ ನೀಡಿದಂಗೆ ಆಯ್ತು. 200 ಮಠಗಳು ತಿಂಗಳಿಗೆ 6 ಲಕ್ಷ ಜನಕ್ಕೆ, ವರ್ಷಕ್ಕೆ ಸುಮಾರು 3,60,00,000 ಜನಕ್ಕೆ ಊಟ ಹಾಕಿದಂಗೆ ಆಯ್ತು. 100 ವರ್ಷಗಳಿಂದ ಈ 200 ಶಾಖಾ ಮಠಗಳು ಮಾಡಿರುವ ಸಾಧನೆ 72 ಕೋಟಿ ಜನಕ್ಕೆ ಅನ್ನವನ್ನು ನೀಡಿವೆ ಅಂತ. ಎಷ್ಟು ಎಕರೆ ಜಮೀನಿತ್ತು, ಎಷ್ಟು ಭತ್ತ ಬೆಳೆದ್ರು ಏನೂ ಇಲ್ಲ. ಮನೆಯಲ್ಲಿ ಬೇಯಿಸಿರುವ ಪದಾರ್ಥವನ್ನ ತಂದು ಸೇರಿಸಿ ಮಠದಲ್ಲಿ ಸೇರುವ ಹಸಿದ ಹೊಟ್ಟೆಗಳಿಗೆ ಅನ್ನ ನೀಡುವ ದಿಕ್ಕಿನಲ್ಲಿ ಮಾಡಿರುವ ಸಾಧನೆ, ಶಾಖಾ ಮಠಗಳು ಮಾಡಿರುವ ಸಾಧನೆ ಇದು. ಈ ಸಾಧನೆಯ ಹಿಂದೆ ಇರುವ ಶಕ್ತಿ ಮಹಾತ್ಮ ಶ್ರೀ ಗುರುಮಲ್ಲೇಶ್ವರರೇ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಅಂದರೆ ಈ ಭಾಗದಲ್ಲಿ ಇವತ್ತಿಗೂ ಕಾಯಕ ಅನ್ನದಾಸೋಹ ಜ್ವಲಂತವಾಗಿ ನಿರಾತಂಕವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದರ ಹಿಂದಿನ ಶಕ್ತಿ ಮಹಾತ್ಮ ಶ್ರೀ ಗುರುಮಲ್ಲೇಶ್ವರರು ಅವರು ಮಾಡಿರ್ತಕ್ಕಂತಹ ಒಂದು ಸಾಮಾಜಿಕ ಕ್ರಾಂತಿ ಅಂತೇಳಿ ನಾನಾರು ಕೂಡ ಭಾವಿಸ್ತೇನೆ. ಬಸವಾದಿ ಶಿವಶರಣರು ಒಂದು ಮಾತು ಹೇಳ್ತಾರೆ, ನಮ್ಮ ಶರಣರು ಬಿತ್ತದೆ ಬೆಳೆದವರು ಅಂತ. ಬಿತ್ತದೆ ಬೆಳೆಯೋದು ಅಂದ್ರೆ ಏನು ಅಂದ್ರೆ ಇದೆ, ಯಾವ ಜಮೀನು ಬೇಸಾಯ ಮಾಡಂಗಿಲ್ಲ, ಕಾಳು ಹಾಕಂಗಿಲ್ಲ, ಕಳೆ ಕೀಳಂಗಿಲ್ಲ, ಒಕ್ಕಣೆ ಮಾಡಂಗಿಲ್ಲ. ಮನೆಯಲ್ಲಿ ತಂದು ಹಾಕುವ ಪ್ರಸಾದ ಇದೆಯಲ್ಲ, ಇದನ್ನೇ ಬಿತ್ತದೆ ಬೆಳೆಯುವುದು ಅಂತ. ಅದಕ್ಕೆ ಸಾಕ್ಷಿ ಗುರುಮಲ್ಲೇಶ್ವರರು. ಇನ್ನು ಗುರುಮಲ್ಲೇಶ್ವರರು ಮಾಡಿರ್ತಕ್ಕಂತಹ ಮತ್ತೊಂದು ಸಾಮಾಜಿಕ ಪರಿವರ್ತನೆ ಅಂತ ಹೇಳಿದ್ರೆ, ಬಹಳ ಹಿಂದೆ ನಮ್ಮಲ್ಲಿ ದೇವದಾಸಿ ಪದ್ಧತಿ ಅಂತ ಇತ್ತು. ದೇವದಾಸಿ ಪದ್ಧತಿ ಅಂತ ಹೇಳಿದ್ರೆ ದೇವಸ್ಥಾನಗಳಲ್ಲಿ, ಅರಮನೆಗಳಲ್ಲಿ ನೃತ್ಯ ಸೇವೆಯನ್ನ ಮಾಡಿ ಸುಂದರವಾದ ಹೆಣ್ಣು ಮಕ್ಕಳು ಆ ಮಹಾರಾಜರು ಅಥವಾ ಬೇರೆಯವರ ಸೇವೆಗೆ ತಮ್ಮ ಇಡೀ ಬದುಕನ್ನ ಮುಡಿಪಾಗಿಡ್ತಿದ್ರು. ಅವರಿಗೆ ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯ ಇರಲಿಲ್ಲ, ಶೋಷಣೆಯನ್ನ ಮಾಡ್ತಾ ಇದ್ರು, ಅವರನ್ನು ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇದ್ರು. ಅಂತಹ ದೇವದಾಸಿ ಪದ್ಧತಿಯನ್ನು ಹೋಗಲಾಡಿಸುವಲ್ಲಿ ಗುರುಮಲ್ಲೇಶ್ವರರು ಒಂದು ದೊಡ್ಡ ಸಾಧನೆಯನ್ನ ಮಾಡ್ತಾರೆ. ಯಾವ ಸಮಾಜ ದೇವದಾಸಿ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಿತ್ತೋ, ಮೂಗೂರಿನಲ್ಲಿ ದೇವಾಜಮ್ಮ ನಟುವರ ದೇವಣ್ಣ ಅಂತೇಳಿ ಆ ದೇವದಾಸಿ ಕುಟುಂಬದವ್ರು ಬರ್ತಾರೆ. ಗುಂಡ್ಲಪೇಟೆ ತಾಲೂಕಿನ ನಮ್ಮ ಕುಲ್ಗಾಣ ಪುಟ್ಟಮ್ಮ ಅಂತೇಳಿ ಒಬ್ಬ ವೇಶ್ಯಾವೃತ್ತಿಯಲ್ಲಿದ್ದಂಥವ್ರು ಬರ್ತಾರೆ. ಇಂಥವರಿಗೆ ಗುರುಮಲ್ಲೇಶ್ವರರು ಲಿಂಗ ತತ್ವೋಪದೇಶವನ್ನ ಮಾಡಿ ಅವರು ಸಾತ್ವಿಕ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸಮಾಜದ ಮುಖ್ಯ ವಾಹಿನಿಗೆ ತರ್ತಾರೆ. ಇದು ಗುರುಮಲ್ಲೇಶ್ವರರು ಮಾಡಿರ್ತಕ್ಕಂತಹ ನಿಜವಾದ ಸಾಮಾಜಿಕ ಪವಾಡ. ಯಾವ ವರ್ಗ ಸಮಾಜದಿಂದ ದೂರ ಇತ್ತೋ ಆ ವರ್ಗವನ್ನ ಸಮಾಜದ ಒಳಗೆ ತರುವಂತಹ ಕೆಲಸವನ್ನ ಗುರುಮಲ್ಲೇಶ್ವರರು ಮಾಡಿರ್ತಕ್ಕಂಥದ್ದು. ಮೂಗೂರಿನಲ್ಲಿ ಇದೇ ರೀತಿ ಒಂದು ಭಿಕ್ಷದ ಮಠ ಇದೆ. ಆ ಭಿಕ್ಷದ ಮಠ ಈ ದೇವದಾಸಿ ಕುಟುಂಬದವರು ಗುರುಮಲ್ಲೇಶ್ವರರಿಗೆ ಕೊಡುಗೆಯಾಗಿ ಕೊಟ್ಟಂತಹ ಮನೆ. ಆ ಮನೆಯನ್ನೇ ಗುರುಮಲ್ಲೇಶ್ವರರು ಮಠ ಮಾಡ್ತಾರೆ. ಆ ಮಠಕ್ಕೆ ಇವತ್ತು 100 ವರ್ಷಗಳ ಒಂದು ಇತಿಹಾಸ ಇದೆ. ಇವತ್ತು ಕೂಡ ಅಲ್ಲಿ ಕಾಯಕ ದಾಸೋಹ ನಡ್ಕೊಂಡು ಹೋಗ್ತಾ ಇದೆ. ಕುಲ್ಗಾಣದ ಪುಟ್ಟಮ್ಮನವರ ಬದುಕಿನಲ್ಲಿ ಒಂದು ಪವಾಡ ಸದೃಶವಾದ ಘಟನೆ ನಡೀತದೆ. ವೇಶ್ಯಾವೃತ್ತಿಯಲ್ಲಿದ್ದಂತಹ ಪುಟ್ಟಮ್ಮನ ಭಕ್ತಿಗೆ ಮೆಚ್ಚಿ ಗುರುಮಲ್ಲೇಶ್ವರರು ಅವರಿಗೆ ಲಿಂಗಧಾರಣೆ ಮಾಡಿ ಲಿಂಗ ತತ್ವ ಉಪದೇಶವನ್ನ ಮಾಡ್ತಾರಂತೆ. ಒಮ್ಮೆ ಪುಟ್ಟಮ್ಮ ಗುರುಮಲ್ಲೇಶ್ವರರನ್ನ ಪ್ರಸಾದಕ್ಕೆ ಬರಮಾಡ್ಕೊಂಡಿದ್ರು. ಗುರುಮಲ್ಲೇಶ್ವರರು ಹೋದ್ರು, 10 ಜನ ಜಂಗಮರು ಬಂದರು, ಭಕ್ತರು ಬಂದರು, ಎಲ್ಲ ಊಟ ಮಾಡ್ಲಿಕ್ಕೆ ಕೂತ್ಕೊಳ್ತಾರೆ. ತಣಿಗೆಯನ್ನು ಹಾಕಿದ್ದಾರೆ, ಎಲ್ಲ ಪ್ರಸಾದವನ್ನು ಬಡಿಸಿದ್ದಾರೆ. ಗುರುಮಲ್ಲೇಶ್ವರರು ಇದ್ದಕ್ಕಿದ್ದ ಹಾಗೆ ಒಂದು 5 ನಿಮಿಷ ಬರ್ತೀನಿ ಅಂತೇಳಿ ಹೊರಗಡೆ ಹೋಗ್ತಾರಂತೆ. ನೀವೆಲ್ಲ ಪ್ರಸಾದ ಮಾಡಿ ಹೋಗಿ ಅಂತ ಉಳಿದವ್ರಿಗೆ ಆಜ್ಞೆ ಮಾಡೋದು. ಎಲ್ಲರೂ ಪ್ರಸಾದ ಆಯಿತು, ಗುರುಮಲ್ಲೇಶ್ವರರು ಬರಲೇ ಇಲ್ಲ. ಆವತ್ತು ಬರಲಿಲ್ಲ, ನಾಳೆ ಬರಲಿಲ್ಲ, ವಾರ ಆಯಿತು, ತಿಂಗಳಾಯಿತು, ಗುರುಮಲ್ಲೇಶ್ವರರು ಬರಲೇ ಇಲ್ಲ. ಪುಟ್ಟಮ್ಮನ ಮನಸ್ಸಿಗೆ ನೋವಾಯಿತು. ಆದರೆ ಗುರುಮಲ್ಲೇಶ್ವರರು ಬಂದೇ ಬರ್ತಾರೆ ಅನ್ನುವ ಅಚಲವಾದ ವಿಶ್ವಾಸ ಇತ್ತು. ಯಾವ ಗುರುಮಲ್ಲೇಶ್ವರರ ತಟ್ಟೆಗೆ ಪ್ರಸಾದ ಬಡಿಸಿದ್ಲೋ ಅದರ ಮೇಲೆ ಇನ್ನೊಂದು ತಟ್ಟೆಯನ್ನು ಮುಚ್ಚಿ ಅದರ ಮುಂದೆ ಗುರುಮಲ್ಲೇಶ 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 ಅಂತ ಪ್ರಾರ್ಥನೆ ಮಾಡ್ತಾ ಕೂತ್ಬಿಟ್ಲಂತೆ. 3 ತಿಂಗಳ ಬಳಿಕ ಗುರುಮಲ್ಲೇಶ್ವರರು ಆಕೆಯ ಮನೆಗೆ ಹೋಗ್ತಾರೆ. 3 ತಿಂಗಳ ಬಳಿಕ ಹೋದಾಗ ನನ್ನ ಒಡೆಯ ಗುರುಮಲ್ಲೇಶ ಬಂದಲ್ಲ ಅಂತೇಳಿ ನಮಸ್ಕಾರ ಮಾಡಿ ಪಾದ ತೊಳೆದು ಮತ್ತೆ ತಟ್ಟೆಯ ಮುಂದೆ ಕೂರಿಸಿ, ಗುರುಮಲ್ಲೇಶ್ ಏನಪ್ಪ ಒಡೆಯ, ನೀನು ಪ್ರಸಾದ ಮಾಡ್ತೀನಿ ಅಂತೇಳಿ ಬಡಿಸ್ಬಿಟ್ಟು ನೀನು ಹೊರಟೋದೆಲ್ಲ, ಈಗ ಬಂದೆ ಸರಿಯೇ? ಏನಿಲ್ಲ,
ಅವತ್ತು ಮಾಡಿದ್ದಿಲ್ಲ ಅದನ್ನೇ ಬಡಿಸು ಮಾಡ್ತೀನಿ ಅಂತ ಗುರುಮಲ್ಲೇಶ್ವರ ಹೇಳ್ತಾರಂತೆ. ಆ ತಟ್ಟೆಯ ಮುಚ್ಚಳವನ್ನು ತೆಗಿತಾಳೆ ಪುಟ್ಟಮ್ಮ. ಒಳಗಡೆ ಇದ್ದ ಪ್ರಸಾದ ಈಗ ಮಾಡಿದ ಬಿಸಿ ಬಿಸಿ ಪ್ರಸಾದದ ರೂಪದಲ್ಲಿ ಇತ್ತಂತೆ. 3 ತಿಂಗಳಾದರೂ ಪ್ರಸಾದ ತಂಗಳಾಗದೆ ತನ್ನ ಕ್ವಾಲಿಟಿಯನ್ನ, ತನ್ನ ಶ್ರೇಷ್ಠತೆಯನ್ನು ಉಳಿಸ್ಕೊಂಡಿತ್ತು ಅಂತ ಹೇಳಿದ್ರೆ ಆಕೆಗೆ ಎಂತಹ ಅದ್ಭುತವಾದ ಆಶ್ಚರ್ಯ ಆಗಿರ್ಬೋದು. ನೋಡಿದವ್ರಿಗೆ ಎಂತಹ ಆಶ್ಚರ್ಯ ಆಗುತ್ತೆ. ಇದನ್ನೇ ಪವಾಡ ಸದೃಶ ಘಟನೆ ಅಂತೇಳಿ ಜನಸಾಮಾನ್ಯರು ತಿಳ್ಕೊಳ್ತಾರೆ. ಅಂದರೆ ಆ ಶಕ್ತಿ ಗುರುಮಲ್ಲೇಶ್ವರರಿಗೆ ಇತ್ತು ಅಂತ. ಅನೇಕ ಕಾಯಿಲೆಗಳನ್ನು ಗುರುಮಲ್ಲೇಶ್ವರರು, ಬೈರಾಪುರದ ಒಬ್ಬ ಶಿವಪ್ಪ ಅನ್ನೋನಿಗೆ ಕುಷ್ಠರೋಗ ಬಂದಿತ್ತಂತೆ. ಹೀಗೆ ಊರಿಂದ ಊರು ಹೋಗ್ಬೇಕಾದ್ರೆ ಒಂದು ಜಗಳಿ ಮೇಲೆ ಒಬ್ಬ ಕುಷ್ಠರೋಗಿ ನರಳ್ತಾ ಮಲಗಿದ್ದ. ಮೈಯೆಲ್ಲ ಋಣ, ಗಾಯ, ನೊಣಗಳು ಜುಯ್ಯೋ ಅಂತ ಬುತ್ತಾ ಇದ್ವು. ಯಾರು ಹತ್ತಿರಕ್ಕೆ ಹೋಯ್ತಾ ಇಲ್ಲ. ಅವನು ಶಿವನೇ ಕಾಪಾಡು ಕಾಪಾಡು ಅನ್ನುವಾಗ ಗುರುಮಲ್ಲೇಶ್ವರಿಗೆ ಅವ್ರ ಕಿವಿಗೆ ಆ ಥರನಾದ ಕೇಳ್ತದೆ. ಹತ್ರ ಹೋಗಿ ನೋಡ್ತಾರೆ, ಕುಷ್ಠ ರೋಗದಿಂದ ನರಳ್ತಾ ಇದ್ದಾನೆ, ಏನು ನೊಣಗಳು ಮುತ್ತಿವೆ. ಗುರುಮಲ್ಲೇಶ್ವರರು ಶಿಷ್ಯರು ಹೇಳಿದ್ರಂತೆ, ಈ ನೊಣ ಎಲ್ಲ ಓಡಿಸಿ ಇವನಿಗೆ ಉಪಚಾರ ಮಾಡೋಣ ಅಂತ. ಎಲ್ರಿಗೂ ಭಯ, ಎಲ್ಲಿ ರೋಗ ನಮಗೆ ಅಂಟ್ಕೊಳ್ತದೋ ಅಂತ. ಆಗ ಗುರುಮಲ್ಲೇಶ್ವರರೇ ತಾವೇ ಆತನ ದೇಹವನ್ನು ಎತ್ಕೊಂಡು ಮೈಸೂರಲ್ಲಿ ತ್ಯಾಗರಾಜ ರಸ್ತೆಯಲ್ಲಿ ಚಿಕ್ಕಲಿಂಗಮ್ಮ ಅಂತ ಒಬ್ಬರು ಶರಣ ಇದ್ರು, ಭಕ್ತೆ. ಅವ್ರ ಮನೆಗೆ ಗುರುಮಲ್ಲೇಶ್ವರರು ಮೊಸರನ್ನ ಸ್ವೀಕರಿಸ್ಲಿಕ್ಕೆ ಹೋಗ್ತಾರೆ ಅಂತ ಡೈಲಿ. ಅಲ್ಲಿ ಕರ್ಕೊಂಡು ಹೋಗಿ ಬಿಸಿನೀರು ಕಾಯಿಸಿ ಸ್ನಾನ ಮಾಡಿಸಿ ಎಲ್ಲ ಗಾಯಗಳನ್ನು ಕ್ಲೀನ್ ಮಾಡಿ ಬಿಲ್ಪತ್ರೆ ತರಿಸಿ ವಿಭೂತಿ ಗಟ್ಟಿ ಅರೆದು ಒಂದು ಆಯಿಂಟ್ಮೆಂಟ್ ರೆಡಿ ಮಾಡಿ ಗಾಯಕ್ಕೆ ತಾವೇ ಹಚ್ಚಿ 2-3 ದಿನ ಉಪಚರಿಸ್ತಾರಂತೆ. ಕೇವಲ 3-4 ದಿನದಲ್ಲಿ ಆ ರೋಗಿಯ ಕುಷ್ಠ ರೋಗ ಮಾಯವಾಗಿ ಅವನು ಎಲ್ಲರಂತೆ ಆರೋಗ್ಯವಂತನಾಗ್ತಾನೆ ಅಂತ. ಇದನ್ನು ನೋಡಿದ್ರೆ ಯಾರಿಗಾರು ಇದು ಪವಾಡ ಸದೃಶ ಅನ್ನದೆ ಏನಾಗುತ್ತೆ ಸಾಮಾನ್ಯ ಜನಕ್ಕೆ. ಹಾಗಾಗಿ ಸಮಾಜದ ಕಷ್ಟ, ಬಡತನ, ಅಸಮಾನತೆ ಎಲ್ಲಕ್ಕೂ, ಕಾಯಿಲೆ, ಕಸಾಲೆ, ನೋವು, ನಲಿವು ಎಲ್ಲಕ್ಕೂ ಸ್ಪಂದಿಸುವ ಗುಣ ಗುರುಮಲ್ಲೇಶ್ವರರಿಗೆ ಇತ್ತು ಅಂತಕ್ಕಂಥದ್ದು ಇದರಿಂದ ನಮಗೆ ಗೊತ್ತಾಗುತ್ತೆ. ಅವರು ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಅಷ್ಟಾಭರಣ ಪಂಚಾಚಾರ ಷಟ್ಸ್ಥಳ ಸಿದ್ಧಾಂತಗಳನ್ನು ಜನ ಸರಿಯಾಗಿ ಆಚರಣೆ ಮಾಡ್ತಾ ಇರಲಿಲ್ಲ. ಲಿಂಗ ಇದ್ರು, ಕರಡಿಗೆ ಇದ್ರು, ಅದನ್ನು ಗೂಟದಲ್ಲಿ ನೇಣಾಕ್ಬಿಟ್ಟು ಕಾಲ ಕಳೀತಾ ಇದ್ರು. ಇಂತಹ ಜನಕ್ಕೆ ಅವರು ಉಪದೇಶವನ್ನು ಮಾಡುವ ಮೂಲಕ ಸಮುದಾಯ ಮತ್ತೆ ಧರ್ಮದ ಆಚರಣೆಗಳನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಒಂದು ದೊಡ್ಡ ಬದಲಾವಣೆಯನ್ನು ತಂದಿದ್ದಾರೆ. ನಮ್ಮ ಮಹಾದೇವ ಸ್ವಾಮಿಯವರು ಹೇಳಿದಾಗೆ ಅನೇಕ ಗ್ರಾಮಗಳಲ್ಲಿ ಶಾಖಾ ಮಠಗಳನ್ನು ಸ್ಥಾಪನೆ ಮಾಡಿ ಈ ಕಂತೆ ಭಿಕ್ಷದ ಕಾಯಕ ಮತ್ತು ಅನ್ನ ದಾಸೋಹ ನಿತ್ಯ ನಿರಂತರವಾಗಿ ನಡ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ಬೇರೆ ಮಠಗಳ ಸೇವಾ ಕಾರ್ಯಕ್ಕೆ ಪೂರಕವಾಗಿದೆ. ಸುತ್ತೂರು ಮಠ, ಸಿದ್ಧಗಂಗಾ ಮಠ ಅಥವಾ ಬೇರೆ ಬೇರೆ ಮಠಗಳು ಏನೆಲ್ಲ ಶೈಕ್ಷಣಿಕ ಸೇವೆಯನ್ನು, ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇವೆಯೋ ಅದಕ್ಕೆ ಪೂರಕವಾಗಿ ನಮ್ಮ ದೇವನೂರು ಮಠವು ಕೂಡ ಕಾಯಕ, ದಾಸೋಹ, ಶಿಕ್ಷಣ, ಧಾರ್ಮಿಕವಾಗಿ ತನ್ನ ಶಕ್ತಿ ಮೀರಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಇದೆಲ್ಲದರ ಹಿಂದೆ ಮಹಾತ್ಮ ಗುರುಮಲ್ಲೇಶ್ವರರ ಒಂದು ಶಕ್ತಿ ಪ್ರಭಾವ ಇದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತಾ, ಇವತ್ತು ಗುಂಡ್ಲುಪೇಟೆ ತಾಲೂಕಿನ ಈ ಚೌಡಳ್ಳಿ ಗ್ರಾಮದಲ್ಲಿ ಮಹಾದೇವ ಪ್ರಸಾದ್ರವರ ಮೂಲಕ ಒಂದು ಮಠ ಸ್ಥಾಪನೆಯಾಗಿದೆ ಅಂತ ಹೇಳಿದ್ರೆ ಗುರುಮಲ್ಲೇಶನ ಪ್ರೇರಣೆ, ಮಹಂತ ಸ್ವಾಮಿಗಳವರ ಆಶೀರ್ವಾದ. ಅವ್ರು ಕೇಳಿದೆ, ನೀವು ದೇವನೂರಲ್ಲಿ ಓದಿದ್ರ ಅಂತ. ಇಲ್ಲ ಸರ್, ನಾನು ಇಲ್ಲಿ ಓದಿದ್ದೆ, ಆಮೇಲೆ ನಗರದಲ್ಲಿ ಓದಿದ್ದೆ. ನನಗೆ ಗುರುಮಲ್ಲೇಶನ ಮಹಿಮೆ ಬಹಳ ಮನಸ್ಸಿಗೆ ನಾಟಿತ್ತು. ಹಾಗಾಗಿ ನಾನು ಬೆಳೆದ ಊರಿನ ಋಣವನ್ನು ತೀರಿಸಬೇಕು, ಅದು ಶಾಶ್ವತವಾಗಿ ಇರಬೇಕು, ಮುಂದಿನ ಪೀಳಿಗೆಗೆ ಒಂದು ಧಾರ್ಮಿಕ ಜ್ಞಾನವನ್ನು ಕೊಡಬೇಕು ಅಂತೇಳಿ ಪ್ರೇರಣೆ ಆಯಿತು. ಆ ಕಾರಣಕ್ಕಾಗಿ ನಾನು ಇಲ್ಲಿ ಮಠವನ್ನು ಕಟ್ಟಿಸಿದ್ದೇನೆ. ಎಲ್ಲ ಜನ ನನಗೆ ಬಹಳ ಸಹಕಾರ ಕೊಟ್ಟು ನಿಂತಿದ್ದಾರೆ. ಇದು ನನ್ನಿಂದ ಆಯಿತು ಅಂತ ಎಲ್ಲೂ ಹೇಳಬೇಡಿ ಅನ್ನೋ ಮಾತು ಹೇಳಿದ್ರು. ಮಹಾದೇವ ಪ್ರಸಾದ್ ಇಷ್ಟೆಲ್ಲ ಮಾಡಿದ್ದಾರೆ. 45 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಠ ಕಟ್ಟಿಸಿದ್ದಾರೆ. 16 ಲಕ್ಷ ಖರ್ಚು ಮಾಡಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಎಲ್ಲೂ ಕೂಡ ನನ್ನ ಹೆಸರು ಬರಬಾರ್ದು ಸಾರ್ ಅನ್ನುವಂತಹ ದೊಡ್ಡ ಮಾತನ್ನ ಹೇಳಿದ್ದಾರಲ್ಲ, ಅದು ಹೇಳಿಸಿರೋರು ಗುರುಮಲ್ಲೇಶ್ವರರು ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಇಂತಹ ಒಂದು ಕಾರ್ಯಕ್ರಮವನ್ನು ಆಗು ಮಾಡುವಲ್ಲಿ ಮಹಾದೇವ ಪ್ರಸಾದ್ರವರ ಜೊತೆ ಗ್ರಾಮದ ಎಲ್ಲ ಮುಖಂಡರು, ಯುವಕರು, ಭಕ್ತಾದಿಗಳೆಲ್ಲ ಸೇರಿ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಿ. ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಕೂಡ ಒಂದು ವಿವರಿಸ್ತಾ ಧನ್ಯವಾದ.